ನಮಸ್ಕಾರ ಗುರುವೆ. ಇವತ್ತೆಲ್ಲ ಎಲ್ಲಿ ಹೋಗ್ತಿದ್ದೀವಿ? ವಿಧಾನಸೌಧ RCB ರ್ಯಾಲಿಗೆ ಹೋಗ್ತಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದೀವಿ. ಎಲ್ಲಿದ್ದೀವಿ ಅಂದರೆ ಕ್ಯೂರ್ ಆಸ್ಪತ್ರೆ, ನಮ್ಮ ಆಸ್ಪತ್ರೆ ಇಲ್ಲೇ ಇದೆ. ಜಲವೀರಿಂದ ಸ್ಟಾರ್ಟ್ ಆಗ್ತಿದ್ದೀವಿ. ಇನ್ನಿಬ್ಬರು 3 ಜನ ಬರೋದಿದೆ. ಅವ್ರಿಗೋಸ್ಕರ ವೆಯ್ಟು. ಯಾವುದು ಬಸ್ಸಲ್ಲಿ ಹೋಗೋದು? ಯಾವ್ದು ಹೋಗ್ಬೇಕು? ಬಸ್ಸು ರ್ಯಾಪಿಡೋನು? ಪೇ ಮಾಡೋರು ಯಾರು? ಅವ್ರ ಮೇಲೆ ಡಿಸೈಡು. ಸ್ಪಾನ್ಸರ್ ರಾಕೇಶ್. ಇವಾಗ ಬಸ್ಸು ಕ್ಯಾಬ್ ಏನೋ ಬುಕ್ ಮಾಡಬೇಕು. ಯಾರು ಬುಕ್ ಮಾಡ್ತಾರೆ ಗೊತ್ತಾ? ಯಾರು ಪೇಮೆಂಟ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಇವನು ಪವನ್ ಕಲ್ಯಾಣ್ ಅಂತ, ನಮ್ಮ ಕ್ಯೂರಾ ಸ್ಟಾಫ್ ಹ್ಯಾಂಡ್ಸಮ್ ಬಾಯ್. ಯಾವ ಬೋಲಿ ಮಕ್ಳಿಗೋಸ್ಕರ ಕಾಯ್ತದೆ ಅಂತ ಹೇಳಿದ್ನಲ್ಲ ಇವನೇ ಹುಡುಗ ಅಂತ. ಇವರು ಮತ್ತೆ ಅವ್ನು ಇಚ್ಚದ್ ಬರೋದಕ್ಕೆ 1 ಅವರ್ ಮಾಡೋರೆ. ನಿಮ್ಗೋಸ್ಕರ 1 ಅವರ್. ನಿಮ್ಗೋಸ್ಕರ 3 ಗಂಟೆ ಬನ್ನಿ. 3 ಗಂಟೆ ವಿಧಾನಸೌಧಕ್ಕೆ ಹೋಗ್ಬೇಕಿತ್ತು. 3 ಗಂಟೆ ಆದ್ರೆ ಇಲ್ಲೇ ಕಮ್ನಲ್ಲಿಲ್ಲೇ ಇದ್ದೀವಿ. ಏನೋ ಮ್ಯಾಚ್ ಗೆದ್ದಿದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? RCB ಮ್ಯಾಚ್ ಗೆದ್ದಿದ ಬಗ್ಗೆ ಖುಷಿ ಆಗುತ್ತೆ. 17 ವರ್ಷದ ಮೇಲೆ 17 ವರ್ಷ ಆದ್ಮೇಲೆ ಕಪ್ ಗೆದ್ದಿದೆ. ಅದು ನೋಡೋಕ್ಕೆ ತುಂಬಾ ಖುಷಿ ಆಗ್ತಿದೆಯಾ? ಆನಂದ ಕಣ್ಣೀರು ಬಂದಿಲ್ಲ ನಿನ್ನೆ ಮ್ಯಾಚ್ ನೋಡಿ. ಜಾಸ್ತಿನೇ ಬಂತು. ಕಮ್ನಲ್ಲಿ ಎಷ್ಟು ಕ್ರೋಧ ಆಗಿತ್ತು ನಿನ್ನೆ ಬಂದಾಗ ಫುಲ್ಲು ಜೋಶ್ ಆಗಿತ್ತು. ನಾವು ಇಲ್ಲಿ ಸಿಗ್ನಲ್ ಬರಬೇಕಿತ್ತು. ಇದೆಯಪ್ಪ ನಾವಿದೆ ಕಮ್ನಲ್ಲಿ ಸಿಗ್ನಲ್ಲು. ಕಮ್ನಲ್ಲಿ ಯಾರು ಇದ್ರೆ ಕಮೆಂಟ್ ಹಾಕಿ. ನಾವೆಲ್ಲ RCB ಅಭಿಮಾನಿಗಳು. RCB ದುಶ್ಮನ್ ಒಬ್ರು ಇದ್ದಾರೆ. ಗೊತ್ತಾ? ಜೈ RCB ಬ್ರೋ. RCB ವಿನ್ ಆಗಿದ್ದ ಬಗ್ಗೆ ನಿಮ್ಮ ಬಗ್ಗೆ ಅಭಿಪ್ರಾಯ ಏನು? RCB ವಿನ್ ಆಗಿದ್ದಕ್ಕೆ ಜೈ RCB. ಮನದಾಳದ ಮಾತು. ಲವ್ 18 ವಿರಾಟ್. ನೆನ್ನೆ ಏನೇ ಹೇಳ್ತಾರೆ? ನನ್ನ ಬೇರೆ ಹೇಳಿದೆ. ಮುಂಬೈ ತಾಯಿ ಮನೆ, RCB ಅಜ್ಜಿ ಮನೆ. ಐ ಲವ್ RCB. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನೆನ್ನೆ ಕೇಳ್ಬೇಕಿತ್ತು ಡೈಲಾಗು. RCB ಗೆದ್ದ ಮೇಲೆ ಅವ್ರಿಗೆ ಹೆಂಗ್ ಉರಿತಿತ್ತು ಅಂತ ಹೇಳಿದ್ರು ಅವ್ರಿಗೆ. ಹಂಗೆ ಗ್ಯಾಸೇ ಬೇಡ, ಉರಿತೈತದು. ರಜತ್ ರಜತ್ ಸಾಕು. ಟೀಮಲ್ಲಿ 11 ಜನ ಇರ್ತಾರೆ. ನಾನು ಮ್ಯಾಚ್ ನೋಡಲ್ಲ ಅಷ್ಟೇ. ಒಟ್ಟಿನ RCB ಸಪೋರ್ಟ್ ಅಲ್ಲ. ಮ್ಯಾಚು ಏನು RCB ಪ್ಲೇಯರ್ಸು ಅವೆಲ್ಲ ನೋಡಿ ಸಪೋರ್ಟ್ ಮಾಡೋದಲ್ಲ. ದೇಶ, ನಮ್ಮೂರು, ನಮ್ಮ ಸ್ವಾಭಿಮಾನ, ನಮ್ಮ ಲ್ಯಾಂಗ್ವೇಜ್ ಅಂತ ಸಪೋರ್ಟ್ ಮಾಡಬೇಕು. ವ್ಯಕ್ತಿತ್ವ ನೋಡಿ ಸಪೋರ್ಟ್ ಮಾಡೋದಲ್ಲ. ಯಾವನ್ನೇ ಇರಲಿ, ಏನೇ ಬರಲಿ, RCBನೇ ಅಲ್ವಾ? ಕರೆಕ್ಟಾಗಿ ಹೇಳಿದೆ. ಬಸ್ ಬರುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ನಡೆಸ್ತವ್ರೆ. ಅಲ್ಲಿಂದ 1 ಕಿಲೋಮೀಟರ್ ನೋಡಿದ್ವಿ, ಅಲ್ಲಿಂದ ಬಂದಿದ್ವಿ. ಅಲ್ಲಿಂದ ಬಸ್ ಎಲ್ಲಿ ಬರುತ್ತೋ, ಬಸ್ ಎಲ್ಲಿ ಬರುತ್ತೋ ಗೊತ್ತಾ? ಅಲ್ಲಿ ಕಾಣ್ತಾ ಐತೆ ನೋಡು. ಅಲ್ಲಿ ಬಸ್ ಬರೋ ಗ್ಯಾರಂಟಿ ಇಲ್ಲ. ಡೌ ನನ್ನ ಮಕ್ಕಳೆಲ್ಲ ನಿಜ ಮಾಡ್ಕೊಂಡಿರ್ತಾರೆ. ಕ್ಯಾಬಲ್ಲಿ ಹೋಗೋದ ಅಂತ ಬೇಡ ಅಂತಾರೆ. ಯಾರಿಗೆ ಬೋಳಿ ಮಗ ಅಂತಿರೋದು? ಬಸ್ ಬರ್ತಿದೆ. ಓಡಿ 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 ಬಾರೋ. ಬಸ್ ಮಿಸ್ ಮಾಡಿದ್ರಿಂದ ಬಸ್ ಮಿಸ್ ಆಯ್ತು. ಓಡ್ ಬನ್ನಿ ಅಂದ್ರೆ ಇನ್ನೊಂದು ಬಸ್ ಬರ್ತಿದೆ. ಅಲ್ಲಿ ಹೆಣ್ಣು ಕ್ಲಾಸ್ ಶ್ರೀನಿವಾಸಪುರ. ಮೆಜೆಸ್ಟಿಕ್ ಹೋಗೋ ಬಸ್ ಹೋಗುತ್ತೆ ಇಲ್ಲಿಂದ. ಅಣ್ಣ ಮೆಜೆಸ್ಟಿಕ್ ಹೋಗುತ್ತಾ? ನಾ ಎಲ್ಲರೂ ಹತ್ತಿದ್ದೀಯಪ್ಪ. ಏನು ನಾವು ಬಂದ್ರೆ ಕುರ್ಸಲ ಹುಡುಗಿ ಇಲ್ಲೇ ಇರಬೇಕು. ಹಿಂದೆ ಬಂದ್ರೆ ಅವ್ರು ಟಿಕೆಟ್ ತಗೋತಾರೆ. ಕೇಳಿ ಅವ್ರು 1 2 3 4 5 6 ಅಲ್ಲೊಬ್ರು ಹುಡುಗಿರು. ಅವ್ರಿಗೆ ಕ್ಯಾಶ್ ಆಗಿ ನಮ್ದು 7. ಫೋಟೋ ಆಧಾರ್ ಕಾರ್ಡ್ ಇದೆ, ಅದು ಓಕೆ ಆಗುತ್ತಾ? ಫೋಟೋ ಇದೆ ಅಂತ 6. ವಿಧಾನಸೌಧ 6 ಜನ ಇದೀವಿ. 6 ಕ್ಯಾಶ್ ಇಪೇ ಎಷ್ಟು ಕ್ಯಾಶ್ ತೆಗ್ರ? ಎಷ್ಟು ಯಾರು ಗೊತ್ತ? ಸುಧೀರ್ ನಂಗೆ ಸೀಟ್ ಇಲ್ಲ. ಅವನು RCB ಫ್ಯಾನು, ಅವನು RCB ಫ್ಯಾನು. ಇವ್ರು ಯಾಕೆ ಬಂದವ್ರೆ? ಯಾರಿಗೋಸ್ಕರ? ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಬಂದಿರೋದ ನೀವು? RCB ಫ್ಯಾನಾ? ಬಟ್ ಐ ಲವ್ RCB. ಹೌದಾ?
ಐ ಲವ್ ವಿರಾಟ್ ಕೊಹ್ಲಿ. ಜೈ RCB. ಯಾರು ಮುಂಬೈ ಮ್ಯಾಚು ಟೀಮು ಮುಂಬೈ ಅವ್ರ ಕೈಯಲ್ಲಿ RCB ಅನ್ಸೋಕು ದಮ್ಬೇಕು ದಮ್ಬೇಕು. ಬಸ್ ಬರಕ್ಕೆ ಜಾಗ ಇಲ್ದಾನೆ ಬಸ್ಸು ಬರೋಕ್ಕೆ ಜಾಗ ಇಲ್ಲ. ವಿಧಾನಸೌಧ ಮುಂದಕ್ಕೆ ಬಸ್ ಇದ್ದು ಬಿಟ್ಟು ನಡ್ಕೊಬಿಟ್ಟಿದ್ವಿ. ಬಸ್ ಇವಾಗ ತಾನೇ ಇದ್ದೀವಿ, ನಡ್ಕೊಂಡು ಹೋಗ್ತಿದ್ದೀವಿ. ಬಸ್ ಹೋಗಿ ಜಾಗನೇ ಇಲ್ಲ. ವಿಧಾನಸೌಧ ಮುಂದಕ್ಕೆ ಅಲ್ಲಿ ಬಸ್ಸು ನ್ಯೂಸ್ ಚಾನಲ್ ಅದು ಆಸೆ ಬಸ್ ಅದು. ಟಿವಿ ಏನಾದ್ರು ಆ್ಯಕ್ಚುಲಿ ನಾವು ಇವ್ರನ್ನ ಕರ್ಕೊಂಡು ಬಂದಿದ್ದೆ ಹೆಚ್ಚು. ಅದು ಸೇಫಾಗಿ ಕರ್ಕೊಂಡು ಹೋಗ್ಬೇಕಂತೆ, ಬಿಟ್ಟು ಬಾಡಿ ಗಾಡಿ ಎಲ್ಲ ಬೇಕಂತೆ ಆ ಕಡೆ ಈ ಕಡೆ. ನಾವು ಕರ್ಕೊಬಿಟ್ಟರೆ ಹೆಚ್ಚು. ಇಷ್ಟು ಜನಗಳು ಇಷ್ಟೊಂದು ಜನ ಇದ್ದಾರೆ. ಇಷ್ಟು ಜನಗಳ ಮಧ್ಯೆ ನಾವೇನು ಹೋಗೋದು ಗೊತ್ತಿಲ್ಲ. ಅವ್ರು ಹೆಂಗೆ ಸೇಫಾಗಿ ಕರ್ಕೊಂಡು ಹೋಗೋದು ಗೊತ್ತಾಗ್ತಿಲ್ಲ. ಏನೋ ನೋಡ್ಬೋದು ಅಂತ ಬಂದರೆ ಇಲ್ಲಿ ಜನ ಸಾಗರನೇ ಐತೆ. ಎಷ್ಟು ಜನ ಅವರು ಚಾಂಪಿಯನ್ ಅಂತಲೂ ಬಿಡ್ತಾರೆ. ಬಟ್ ಸಾಲ್ತದ ಜಾಗ ಓಕೆ, ಜಾಗನೇ ಸಾಲ್ತಿಲ್ಲ. ಎಷ್ಟು ಜನ ಯಾಕೆ ಹಿಂಗೆ ಜನ ಕೂತ್ಕೊಂಡು ಅರ್ಥ ಆಗ್ತಿಲ್ಲ. ಸೊಲ್ಲು ಎಲ್ಲಿ ಹೋಗೋದು? ಆ ಕಡೆ ಹೋಗ್ಬೇಕು, ಜಾಗನೇ ಜನ ಸಾಗರ ಹೋಗ್ಕೊಂಡು ಕಾಣ್ತಾರೆ. बस किस मोमेंट का टोटली ಜಾಗ ಜಾಗ ಸಿಕ್ಕಿಲ್ಲ. ಸಂದೀಪ್ ಬಂದಿದ್ದಲ್ಲಿ ಉಸಿರಾಡೋಕ್ಕೂ ಜಾಗ ಇಲ್ಲ. ಅಷ್ಟೊಂದು ಕ್ರೌಡ್. ಯಾಕೆ ಹಿಂಗೆ ನುಗ್ಗ ಅಂತಾರೆ ಏನು ಅಂತ ಗೊತ್ತಿಲ್ಲ. ನುಗ್ಗ ಅಂತಾರೆ. ಏನು ಕಾಣ್ತಾ ಇಲ್ಲ. ನೋಡ್ಕೊಂಡು ಹೋಗ್ತಾ ಇದೀವಿ. ಫುಲ್ಲು ಕ್ರೌಡ್. ನಮ್ಮ ಫ್ರೆಂಡ್ಸ್ ಬಂದು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಯಾವಾಗ ಯಾರು ಮಿಸ್ ಆದ್ರು ಅಂತಲೂ ಗೊತ್ತಿಲ್ಲ. ಅದು ಫೋನ್ ಮಾಡೋಕ್ಕೆ ಇಲ್ಲಿ ವಿಧಾನಸೌಧ ನೆಟ್ವರ್ಕು ಇಲ್ಲ. ಇವಾಗ ಏನು ಮಾಡಿ ಗೊತ್ತಾಗ್ತದೆ. ಸ್ಟೇಡಿಯಮ್ಗೆ ಹೋಗ್ರು ಇಲ್ಲ ಬಸ್ ಹತ್ತು ಮನೆಗೆ ಹೋಗ್ರು, ಅವರೆಲ್ಲವರು ಅವ್ರು ಹುಡುಕ್ಲು ಏನು ಗೊತ್ತಾಗ್ತಿಲ್ಲ. ನೀರು ಕುಡಿಬೇಕು ಅಂತಿದ್ದೀನಿ. ಇಲ್ಲಿ ಹೋಟ್ಲು ಇಲ್ಲ, ಏನೂ ಇಲ್ಲ. ನೀರು ತಗೊಳ್ಳೋದ ಅಂದ್ರೆ ಅಷ್ಟೇ.